ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಎಲ್ಲಾ ಕಡೆ ರೈತರು ಒಂದು ರೀತಿ ಸಂಕಷ್ಟದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಪ್ರಮುಖವಾಗಿ ರೈತರಿಗೆ ಬೇಕಾಗಿರುವುದು ಒಂದಷ್ಟು ವ್ಯವಸ್ಥೆಗಳು. ರೈತರು ಯಾವುದೇ ರೀತಿಯ ಒಂದು ಬೆಳೆಗಳನ್ನ ಬೆಳಿಬೇಕು ಅಂತ ಅಂದ್ರು ಪ್ರಮುಖವಾಗಿ ಬೇಕಾಗಿರೋದು ನೀರು. ಆದ್ರೆ ಇಲ್ಲಿ ರೈತರು ನೀರಿಗಾಗಿ ಹೋರಾಟವನ್ನ ಮಾಡುವಂತಹ ಪರಿಸ್ಥಿತಿ ಬಂದ್ ನಿಂತಿದೆ. ಯಾಕೆ ಅಂತಂದ್ರೆ ಕಬ್ಬುಗಳನ್ನ ಹಾಕಿರ್ತಾರೆ, ಸಾಕಷ್ಟು ರೀತಿಯ ಬೆಳೆಗಳನ್ನ ಜಮೀನಲ್ಲಿ ಹಾಕಿರ್ತಾರೆ. ಆದ್ರೆ ನೀರಾವರಿಯಲ್ಲಿ ಕರೆಕ್ಟ್ ಆಗಿ ಯಾವುದೇ ರೀತಿಯ ಯೋಜನೆಗಳಿಲ್ಲದೆ, ನೀರಿಲ್ಲದೆ ಬೆಳೆದಿರುವಂತಹ ಬೆಳೆಗಳು ಏನಾಗ್ಬೇಕು? ಇನ್ನು ನೋಡೋದಾದ್ರೆ ಕಬ್ಬನ್ನ ರಕ್ಷಿಸೋದಕ್ಕೆ ಇದೀಗ ನೀರಿಗಾಗಿ ಹೋರಾಟವನ್ನ ಮಾಡೋದಕ್ಕೆ ರೈತರು ಮುಂದಾಗಿರುವಂತದ್ದು. ಇನ್ನು ಇವತ್ತು ಕಾವೇರಿ ನಿಗಮದ ಕಚೇರಿಗೆ ಮಂಡ್ಯ ರೈತರಿಂದ ಮುತ್ತಿಗೆ ಹಾಕುವಂತಹ ಸಾಧ್ಯತೆ ಇರುವಂತದ್ದು. ಹೌದು, ಇನ್ನು ಮುಂಗಾರು ಆರಂಭ ಆಗ್ತಾ ಇದ್ದಂತೆ ಮಂಡ್ಯ ಜಿಲ್ಲೆಯಲ್ಲಿ ಒಂದ್ ರೀತಿ ಬರದ ಛಾಯೆ ಮೂಡಿದೆ. ಎಲ್ಲಾ ಕಡೆ ನೀರಿಲ್ದೆ ಬರ ಬಂದಿರುವಂತೆ ಕಾಣಿಸ್ತಾ ಇರುವಂತದ್ದು. ಮುಂಗಾರು ಆರಂಭದಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಕಬ್ಬು ರಕ್ಷಣೆಗಾಗಿ ನಾಲೆಗೆ ನೀರು ಬಿಡುವಂತೆ ಇದೀಗ ಆಗ್ರಹಿಸಿ ಬಂದು ಇವತ್ತು ಕಾವೇರಿ ನೀರಾವರಿ ನಿಗಮದ ಕಚೇರಿಯಲ್ಲಿ ರೈತರು ಮುತ್ತಿಗೆಯನ್ನ ಹಾಕ್ತಾ ಇರುವಂತದ್ದು. ಯಾಕೆ ಅಂತ ಅಂದ್ರೆ ಸಕಾಲಕ್ಕೆ ಮಳೆ ಆಗ್ತಾ ಇದೆ. ಹೌದು, ಇತ್ತ ನಾಲೆಯಲ್ಲಿಯೂ ಸಹ ನೀರಿಲ್ಲದೆ ಕಬ್ಬು ಒಣಗ್ತಾ ಇದೆ. ಹೀಗಾಗಿ ಬೆಳೆದಿರುವಂತಹ ಕಬ್ಬು ರಕ್ಷಣೆಗಾಗಿ ನಾಲೆಗೆ ನೀರು ಹರಿಸುವಂತೆ ಆಗ್ರಹಿಸಿ ಇದೀಗ ಮಂಡ್ಯ ರೈತರು ಇಂದು ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆಯನ್ನ ಹಾಕ್ತಾ ಇರುವಂತದ್ದು. ಇನ್ನು ಈ ವೇಳೆ ರೈತರು ಕೆಆರ್ಎಸ್ ನಿಂದ ನಾಲೆಗೆ ನೀರು ಹರಿಸಿ ಅಂತ ಇದೀಗ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಇನ್ನು ಈ ಬೇಡಿಕೆ ಈಡೇರಿಕೆಗೆ ಇದೀಗ ಆಗ್ರಹಿಸಿ ಬೀದಿಗಿಳಿತಾ ಇದ್ದಾರೆ ಎಲ್ಲಾ ರೈತರು. ಇನ್ನು ಸಾಲ ಸೋಲ ಮಾಡಿ ಬೆಳೆದಿರುವಂತಹ ಕಬ್ಬು ಒಣಗೋಗ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಸ್ಥಿತಿ ಇದೀಗ ನಿರ್ಮಾಣ ಆಗ್ತಾ ಇದೆ. ಈಗ ನಾಲೆಗೆ ನೀರು ಹರಿಸದಿದ್ರೆ ರೈತರಿಗೆ ತೀವ್ರವಾದಂತಹ ಸಂಕಷ್ಟ ಎದುರಾಗುತ್ತೆ. ಕೂಡಲೇ ನೀರನ್ನ ಹರಿಸಿ ಅಂತ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇನ್ನೊಂದು ಕಡೆ ಮತ್ತೊಂದೆಡೆ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಡ್ಯಾಮ್ಗೆ ನೀರನ್ನ ಬರೋದಕ್ಕೆ ಅಥವಾ ಬಿಡೋದಕ್ಕೆ ಒಂದ್ ಕಡೆ ಅಪ್ಪಣೆ ಕೊಡುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಇನ್ನು ಜಿಲ್ಲಾಡಳಿತ ಕೂಡ ಇದೇ ನಿರ್ಧಾರವನ್ನ ಮಾಡಿತ್ತು. ಸದ್ಯ ರೈತರ ಆಗ್ರಹಕ್ಕೆ ಜಿಲ್ಲಾಡಳಿತ ಮಣಿಯುತ್ತಾ ಅಂತ ಒಂದ್ ಕಡೆ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ರೈತರು ಈ ಸಂಕಷ್ಟದಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಯಾವ ರೀತಿಯ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಮಾತ್ರ ಇವತ್ತು ನಡೆಯುವಂತಹ ಪ್ರತಿಭಟನೆ, ಇವತ್ತು ನಡೆಯುವಂತಹ ಮುತ್ತಿಗೆಯಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.